ನಮಸ್ಕಾರ ಗುರು. ನಿನ್ನೆ ಬಾಕಿ ಆಗಿದ್ದ ಭತ್ತದ ಕೆಲಸನ ಇವತ್ತು ಶುರು ಮಾಡಿದ್ವಿ. ಭತ್ತ ಕೊಯ್ಲಿಕ್ಕೆ 1 ಅವರ್ ವರ್ಕ್ ಇತ್ತು ಅಷ್ಟೇ. ಇವತ್ತು ಕೆಲಸ ಮುಗಿದ ನಂತರ ಭತ್ತದ ಗದ್ದೆ ಹೇಗೆ ಕಾಣಿಸ್ತಿದೆ ಅಂತ ನೋಡ್ಬೋದು. ಎಲ್ಲ ಅರಿಗಳನ್ನ ಜೋಡಿಸಿಟ್ಟ ಥರ ಕಾಣಿಸ್ತಿರ್ಬೋದು. ಅದಾದ ನಂತರ ತೆಂಗಿನ ಚಿಪ್ನ ವುಡ್ ಚಿಪ್ಪರ್ ಮಷಿನ್ಗೆ ಹಾಕ್ಬಿಟ್ಟು ಚೂರು ಮಾಡ್ಲಿಕ್ಕೆ ಶುರು ಮಾಡಿದೆ. ಇದೇನಕ್ಕೆ ಅಂತಂದರೆ ಕಂಪೋಸ್ಟಿಂಗ್ ಆ್ಯಂಡ್ ಮಲ್ಚಿಂಗಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಟಾಸ್ಕ್ಗೆ ಕಾಂಪೋಸ್ಟ್ ಆಗಿರೋಂಥ ಸಗಣಿ ಗೊಬ್ಬರನ ಚೀಲಕ್ಕೆ ತುಂಬೋದು. ಸೊ ಇದೇನಕ್ಕೆ ಅಂತ ಅಂದರೆ ತರಕಾರಿ ಗಿಡಗಳನ್ನ ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ಆಲ್ರೆಡಿ ಮಣ್ಣಿನ ಸಿದ್ಧತೆ ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ಗೊಬ್ಬರ ತೊಗೊಂಡೋಗ್ಬಿಟ್ಟು ಅಲ್ಲಿ ಹಾಕಬೇಕು. ಟೈಮ್ ಆದಾಗ ಎಲ್ಲ ಚೀಲಕ್ಕೆ ಗೊಬ್ಬರ ತುಂಬಿಬಿಟ್ಟು ತೊಗೊಂಡೋಗಿ ಹಾಕ್ತಾಯಿರ್ತೀನಿ. ಇವತ್ತು ಒಂದು 10 ಚೀಲನ ತುಂಬಿಸ್ಬಿಟ್ಟು ಪಿಕಪ್ಪಿಗೆ ಲೋಡ್ ಮಾಡಿ. ಒಳ್ಳೆ ಕೆಲಸ ಗುರು. ಯಾವ ಜಿಮ್ ಬೇಕು ಇದೆಲ್ಲ ಇಟ್ಕೊಂಡು. ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಇದೆ ಅಷ್ಟೇ ಆ ಜಾಗ. ಅಂದರೆ ಇವಾಗ ನಾನು ಗೊಬ್ಬರ ತೊಗೊಂಡೋಗ್ತಿರುವಂಥ ಜಾಗ. ಸೊ ಎಲ್ಲ ರೆಡಿ ಮಾಡಿಕೊಂಡು ಹೊರಟೆ. ನೆಕ್ಸ್ಟ್ ಚೀಲನ ಕೆಳಗಿಳಿಸುವಾಗ ಅದೊಂಥರ ವರ್ಕೌಟು. ಥ್ರೂಔಟ್ ದ ಡೇ ಕಂಪ್ಲೀಟ್ ವರ್ಕೌಟು. ತಗೊಬಂದಂಥ 10 ಚೀಲ ಗೊಬ್ಬರನೂ 10 ಪಾತಿ ಮೇಲೆ ತುಂಬಿ ಈ ಥರ ಎಲ್ಲ ಸಮ ಮಾಡಿ ನಂತರ ಅದನ್ನು ಮಣ್ಣಿಗೆ ಮಿಕ್ಸ್ ಮಾಡಿದೆ. ಹಾಗೆ ಅದ್ರ ಮೇಲೆ ಮಲ್ಚ್ ಹಾಕಿಬಿಟ್ಟು ಮತ್ತೆ ಇನ್ನೊಂದು ಕೆಲಸನ ಶುರು ಮಾಡಿಕೊಂಡೆ. ಅದೇನು ಅಂದರೆ ಪಾತಿ ಮಾಡಲಿಕ್ಕೆ ಇನ್ನೂ ಸ್ವಲ್ಪ ಬಾಕಿ ಇತ್ತು. ಅದಾದ ನಂತರ ಮೋಟ್ರನ್ನ ಆನ್ ಮಾಡಿಬಿಟ್ಟು ಗಿಡಗಳಿಗೆ ನೀರು ಕೊಡಲಿಕ್ಕೆ ತಯಾರು ಮಾಡಿಕೊಂಡೆ. ಹಾಗೆ ಕೊನೆಗೆ ಇವತ್ತಿನ ಕೆಲಸ ಸ್ವಲ್ಪ ಕಾಫಿ ಒಂದು 4-5 ಗಿಡದಲ್ಲಿ ಬಾಕಿ ಇತ್ತು. ಅದನ್ನು ಕುಯ್ಕೊಂಡು ಮನೆ ಕಡೆ ಹೊರಟೆ.